ಶಿಕ್ಷಣ ಇಲಾಖೆ ಮತ್ತು ವಿದ್ಯೋದಯ ಶಿಕ್ಷಣ ಸಂಸ್ಥೆಯ ಪ್ರೌಢಶಾಲಾ ಶಿಕ್ಷಕರ ಅನ್ಯಾಯವನ್ನ ಖಂಡಿಸಿ ಟಿ ನರಸೀಪುರ ದಲಿತ ಸಂಘರ್ಷ ಸಮಿತಿ ಕೃಷ್ಣಪ್ಪ ಬಣದ ವತಿಯಿಂದ ಸುದ್ದಿಗೋಷ್ಠಿಯನ್ನ ನಡೆಸಲಾಯಿತು. ಪಟ್ಟಣದ ಕಬಿನಿ ಅತಿಥಿ ಗೃಹದಲ್ಲಿ ನಡೆದ ಸುದ್ದಿಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡಿದಂಥ ದಲಿತ ಮುಖಂಡ ಸೋಸಲೆ ರಾಜಶೇಖರ್, ವಿದ್ಯೋದಯ ಶಿಕ್ಷಣ ಸಂಸ್ಥೆಯ ಪ್ರೌಢಶಾಲಾ ಮುಖ್ಯ ಶಿಕ್ಷಕರು ಎಸ್ಸಿ/ಎಸ್ಟಿ ಸಮುದಾಯದ ಮಹಿಳೆಯರನ್ನ ಅಡಿಗೆ ಸಿಬ್ಬಂದಿಗಳಿಗೆ ನೇಮಕಾತಿಯನ್ನ ಮಾಡಿಕೊಳ್ಳದೆ ಶೋಷಿತ ಸಮುದಾಯಕ್ಕೆ ಅನ್ಯಾಯವನ್ನ ಎಸಗಿದ್ದಾರೆ. ಸರ್ಕಾರದ ಹಣವನ್ನ ದುರುಪಯೋಗ ಮಾಡಿಕೊಳ್ತಾ ಇದ್ದಾರೆ. ಇವರುಗಳ ವಿರುದ್ಧ ತಾಲೂಕು ಪಂಚಾಯಿತಿ ಇಒ ಮತ್ತು ಶಿಕ್ಷಣ ಇಲಾಖೆ ಬಿಇಒ ಕ್ರಮವನ್ನ ಕೈಗೊಳ್ಳದೆ ಇರುವಂತದ್ದು ನೋಡಿದ್ರೆ ಶಾಮೀಲಾಗಿದ್ದಾರೆ ಅನ್ನುವಂಥ ಸಂಶಯ ಕೂಡ ವ್ಯಕ್ತವಾಗುತ್ತೆ. ಈ ಕುರಿತು ಸಂಬಂಧಪಟ್ಟ ಜಿಲ್ಲಾ ಮಟ್ಟದ ಅಧಿಕಾರಿಗಳು, ವಿದ್ಯೋದಯ ಶಿಕ್ಷಣ ಸಂಸ್ಥೆಯ ಪ್ರೌಢಶಾಲಾ ಶಿಕ್ಷಕರು, ತಾಲೂಕು ಬಿಸಿಯೂಟ ನಿರ್ದೇಶಕರು, ಕ್ಷೇತ್ರ ಶಿಕ್ಷಣಾಧಿಕಾರಿ ಮತ್ತು ಕಾರ್ಯನಿರ್ವಾಹಕ ಅಧಿಕಾರಿಗಳು ಸಮಗ್ರ ತನಿಖೆಯನ್ನ ನಡೆಸಿ ಸೂಕ್ತ ಕಾನೂನು ಕ್ರಮವನ್ನ ಜರುಗಿಸಬೇಕು. ಇಲ್ಲವಾದಲ್ಲಿ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಉಗ್ರ ಪ್ರತಿಭಟನೆಯನ್ನ ಮಾಡಲಾಗುತ್ತೆ ಅಂತ ಹೇಳಿದ್ರು. ಈ ಸಂದರ್ಭದಲ್ಲಿ ದಲಿತ ಸಂಘರ್ಷ ಸಮಿತಿಯ ಅತ್ತಳ್ಳಿ ರವಿ, ಸೂಸಲೆ ನಾರಾಯಣ, ಬೂದಳ್ಳಿ ನಂಜುಂಡ, ಕರೋವಟ್ಟಿ ಮಹೇಂದ್ರ, ಬನ್ನಹಳ್ಳಿ ಚಂದ್ರಶೇಖರ್ ಅವರು ಉಪಸ್ಥಿತರಾಗಿದ್ದರು. ಬಿಸಿ ಊಟದ ಸಹಾಯಕ ನಿರ್ದೇಶಕರು ಶಾಲೆಗೆ ಭೇಟಿ ನೀಡಿದಾಗ ಅಲ್ಲಿ ಅಡಿಗೆ ಸಿಬ್ಬಂದಿ ನೇಮಕ ಆಗಿಲ್ಲ, ಹೆಚ್ಚಿನ ಹಣವನ್ನು ಡ್ರಾ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ಉಲ್ಲೇಖ ಮಾಡಿರ್ತಾರೆ. ಇಷ್ಟೆಲ್ಲ ಇದ್ರೂ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮೌನ ವಹಿಸಿರೋದು ಮತ್ತೆ ಇವರ ನಿಯಮ ಬಾಹಿರ ಕೆಲಸಗಳಿಗೆ ಒತ್ತು ಕೊಡ್ತಾ ಇರೋದ್ರಿಂದ ನೇರ ಹೊಣೆನ ಒತ್ಕೋಬೇಕಾದಂಥವ್ರು ಅವ್ರ ವಿರುದ್ಧ ಕಠಿಣ ಕ್ರಮ ಜರುಗಿಸಬೇಕು ಅಂತ ಹೇಳಿ ನಾವು ಒತ್ತಾಯ ಮಾಡ್ತೀವಿ. ಕ್ಷೇತ್ರ ಶಿಕ್ಷಣಾಧಿಕಾರಿ ಮತ್ತು ಮಧ್ಯಾಹ್ನ ಉಪಯೋಜನೆಗೆ ಸಂಬಂಧಪಟ್ಟಂತ ಸಹಾಯಕ ನಿರ್ದೇಶಕರು PM ಪೋಷಣ್ ಶಕ್ತಿ ನಿರ್ಮಾಣ ಇವ್ರ ಮೇಲೆ ತುರ್ತಾಗಿ ಕ್ರಮ ಕೈಗೊಂಡು ಸಮಗ್ರ ತನಿಖೆ ಮಾಡಿ ಇವ್ರನ್ನೆಲ್ಲನೂ ಇಲಾಖೆ ವಿಚಾರಣೆಗೆ ಒಳಪಡಿಸಬೇಕು ಹಾಗೂ ಕಾನೂನು ಕ್ರಮ ಜರುಗಿಸಬೇಕು. ಯಾಕೆ ಇವ್ರು ಸೆಲ್ಫ್ ಡ್ರಾ ಮಾಡೋದ್ರ ಬಗ್ಗೆ ಯಾವುದೇ ರೀತಿ ಸ್ಪಷ್ಟೀಕರಣ ಕೊಟ್ಟಿಲ್ಲ. ಅವರು ಯಾವ ತಿಂಗಳು ಎಷ್ಟೆಷ್ಟು ಡ್ರಾ ಮಾಡಿದ್ದಾರೆ, 21ನೇ ಸಾಲಿನಿಂದ 25ನೇ ಸಾಲಿನವರೆಗೆ ಸೆಲ್ಫ್ ಡ್ರಾ ಮಾಡ್ಕೊಂಡಿದ್ದಾರೆ ಅಂತ ಮಾತ್ರ ವರದಿಗಳಲ್ಲಿ ಕೊಟ್ಟಿದ್ದಾರೆ, ತಪಾಸಣಾ ವರದಿಯಲ್ಲಿ, ಅಕ್ಷರ ದಾಸೋಹ ತಪಾಸಣಾ ವರದಿಯಲ್ಲಿ. ಆದ್ರೆ ಎಷ್ಟು ಡ್ರಾ ಮಾಡ್ಕೊಂಡಿದ್ದಾರೆ ಅನ್ನೋದನ್ನ ಮುಚ್ಚಿಟ್ಟಿದ್ದಾರೆ. ಈ ಬಗ್ಗೆ ನಾವು ಮೌಖಿಕವಾಗಿ ಮನವಿ ಮಾಡ್ಕೊಂಡಿದೀವಿ ಹಾಗೂ ಅರ್ಜಿ ಸಲ್ಲಿಸಿದೀವಿ ಹೆಚ್ಚುವರಿ ತನಿಖೆಗಾಗಿ. ತನಿಖಾ ಸಲ್ಲಿಸಿದ ಶಿಕ್ಷಣಾಧಿಕಾರಿಗಳು ಯಾವುದೇ ರೀತಿ ನಮ್ಗೆ ಸ್ಪಂದಿಸ್ತಾ ಇಲ್ಲ. ನಮ್ಗೆ ಏಕಪಕ್ಷೀಯವಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ ಶಿಕ್ಷಣಾಧಿಕಾರಿಗಳು ಅನ್ನೋಂತ ಅನುಮಾನ ಇದೆ. ಯಾವುದೇ ದೂರು ಕೊಟ್ಟರು ಇದುವರೆಗೂ ಸಮಗ್ರ ತನಿಖೆ ಆಗಿಲ್ಲ. ಈಗ ಕಳೆದ ವಾರ DDP ಅವ್ರಿಗೆ ಈ ಬಗ್ಗೆ ದೂರು ಕೊಟ್ಟಿದ್ದು, ಸಮಗ್ರ ತನಿಖೆಗೆ ನಿರ್ದೇಶಕರಿಗೆ, ಶಿಕ್ಷಣ ಇಲಾಖೆ ನಿರ್ದೇಶಕರಿಗೆ ದೂರು ಕೊಟ್ಟಿದ್ದು. ಆ ಸಂಬಂಧ 30ನೇ ತಾರೀಕು ನಿಗದಿಪಡಿಸಿ ಮತ್ತೆ ಅದನ್ನ ಮುಂದೂಡಿದ್ದಾರೆ. ಈ ರೀತಿ ಮುಂದೂಡ್ತಾ ಹೋದ್ರೆ ಅವ್ರಿಗೆ ಅವಕಾಶ ಕೊಟ್ಟಂಗ ಆಗುತ್ತೆ. ಆದ್ರಿಂದ ತುರ್ತಾಗಿ ಈ ಸಂಬಂಧ ಕ್ರಮ ಕೈಗೊಳ್ಬೇಕು. ಎಲ್ಲರೂ ಸಮಾನತೆಯನ್ನು ಬೋಧಿಸಬೇಕಾದಂತ ಜಾಗ ಶಾಲೆ, ಶಾರದಾ ದೇವಿ ನೆಲೆಸಿರುವಂತ ಜಾಗದಲ್ಲಿ ನಮ್ಗೆ ಅಸಮಾನತೆ ಕಂಡು ಬರ್ತಾ ಇದೆ. ಅವ್ರು ಮಾಡಿದ್ರೆ ಮಕ್ಕಳು ಊಟ ಮಾಡಲ್ಲ ಅಂತ ಆ ಶಿಕ್ಷಣ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಶಿವಶಂಕರ್ ಅಂತನವರು ನನಗೆ ಬೆದರಿಕೆ ಹಾಕಿದ್ದಾರೆ, ಯಾರ್ದೋ ತೀಟಕ್ಕೆ ನೀನು ಬಲಿ ಆಗ್ತಿದೆ ಅಂತ. ನ್ಯೂಸ್ ಅಲರ್ಟ್, ನಿಮ್ಮಿಂದ ನಿಮಗಾಗಿ.